ಹಲೋ ಮಕ್ಕಳೇ, ಈ ವಿಡಿಯೋದಲ್ಲಿ ಗಾಂಧಿ ಪಾಠದ ಸಮ್ಮರಿನ ತಿಳ್ಕೊಳ್ಳೋಣ. ಇದನ್ನು ಮೊದಲಿಗೆ ಬರೆದವರು ಬೆಸಗರಹಳ್ಳಿ ರಾಮಣ್ಣನವರು. ಇವರು ಮೂಲತಃ ಒಬ್ಬರು ವೈದ್ಯರು ಮತ್ತು ಇವರು ಕೃಷಿ ಕುಟುಂಬದಲ್ಲಿ ಬೆಳೆದವರು. ಈ ಕಥೆಯಲ್ಲಿ 15 ವರ್ಷದ ಹುಡುಗ ಇರ್ತಾನೆ. ಅವನಿಗೆ ತುಂಬ ರೋಗಗಳಿರುತ್ತೆ, ಸರಿನಾ? ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಬಡವರ ಮೇಲೆ ಹೇಗೆ ಶೋಷಣೆ ನಡೆಯುತ್ತೆ ಅಥವಾ ಬಡವರು ಹೇಗೆ ಕಷ್ಟಪಡ್ತಾರೆ, ಕೆಲವು ಸಿಂಪಲ್ ಫೆಸಿಲಿಟೀಸ್ಗೋಸ್ಕರ ಹೇಗೆ ಕಷ್ಟಪಡ್ತಾರೆ ಅನ್ನೋದನ್ನು ಈ ಪಾಠದಲ್ಲಿ ಕವರ್ ಮಾಡಿದ್ದಾರೆ. ಈ 15 ವರ್ಷದ ಹುಡುಗನ ಹೆಸರು ಬಂದುಬಿಟ್ಟು ಗಾಂಧಿ ಅಂತ. ಓಕೆ, ಆ ಗಾಂಧಿ ಮತ್ತು ಅವರ ತಾಯಿ ಇಬ್ಬರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಿರ್ತಾರೆ. ಬೆಳಗಾಗೋಕ್ಕೆ ಮುಂಚೆನೇ ಅವರು ಹೋಗಿ ಕಾಯ್ತಾ ಇರ್ತಾರೆ. ಆದರೆ ಅವರನ್ನು ಯಾರೂ ಕರೆಕ್ಟಾಗಿ ಅಟೆಂಡ್ ಮಾಡಲ್ಲ. ಅದಕ್ಕೆ ಅವನು ಹೇಳ್ತಾನೆ, ತುಂಬ ಬಿಸಿಲಾಗ್ತಾ ಇದೆ, ಊರಿಗೆ ಹೋಗೋಣ ಅಂತ ಅಮ್ಮಂಗೆ ಹೇಳ್ತಾನೆ. ಅಮ್ಮ ಅಂತಾನೆ, ಇನ್ನೂ ಸ್ವಲ್ಪ ಕಾಯೋಣ ಅಂತ. ಆಗ ಅವನು, ನಾನು ಬದುಕಿ ಏನು ಪ್ರಯೋಜನ? ಅವನಿಗೆ ಅಷ್ಟು ರೋಗಗಳಿದ್ದು ಅವನಿಗೆ ಜೀವನದ ಮೇಲೇ ಒಂದು ಜಿಗುಪ್ಸೆ ಬಂದಿರುತ್ತೆ. ಸೊ ಅದಕ್ಕೆ ಇಲ್ಲಿಂದ ಹೋಗ್ಬಿಡೋಣ ಅಂತ ಇರ್ತಾನೆ. ಅದಕ್ಕೆ ಅವರ ಅಮ್ಮ, ಇನ್ನೂ ಸ್ವಲ್ಪ ಸುಮ್ಮನಿರು, ಆಮೇಲೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಕಾಯೋಣ, ಇವಾಗ ಡಾಕ್ಟ್ರ್ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಆ ನೋವಿನಿಂದ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಒಂದು ಕೊಠಡಿ ಇರುತ್ತೆ ವೈದ್ಯಾಧಿಕಾರಿಗಳದ್ದು. ಆ ಕೊಠಡಿ ಒಳಗಡೆ ಜನ ಇರ್ತಾರೆ. ಅವ್ರನ್ನೆಲ್ಲ ಸೀಳ್ಕೊಂಡು ಆ ಕೊಠಡಿಗೆ ಹೋಗಿ ಆ ವೈದ್ಯಾಧಿಕಾರಿಗಳಿಗೆ ಹೇಳ್ತಾನೆ, ಸರ್, ನಾವು ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀವಿ, ಸ್ವಲ್ಪ ನನಗೇನು ಕಾಯಿಲೆ ಇದೆ ನೋಡಿ ಅಂತ. ಆ ವೈದ್ಯಾಧಿಕಾರಿಗಳು ಸ್ವಲ್ಪ ಕುಚೇಷ್ಟೆಯಿಂದ ಅವ್ರನ್ನ ನೋಡ್ತಾರೆ. ಮೇಲಿಂದ ಕೆಳಗಡೆ ನೋಡಿಬಿಟ್ಟು, ನನಗೇನಾಗಿದೆ ನೋಡಿ ಅಂತ. ಅವನು, ಹಾಂ, ನಿನ್ನ ಕರೆಕ್ಟಾಗೆ ನೋಡ್ತಾ ಇದ್ದೀನಿ, ನಿನ್ನ ಕೈ ಕಾಲುಗಳು ಸಣ್ಣ ಇದೆ, ಹೊಟ್ಟೆ ದಪ್ಪ ಇದೆ, ಕಿವಿ ಮಾತ್ರ ಗಾಂಧಿ ಥರ ಇದೆ, ಆ ಥರ ಎಲ್ಲ ಮಾತಾಡ್ತಾರೆ. ಆಗ ಅವ್ರ ಅಮ್ಮನೂ ಬಂದು ಕೇಳ್ತಾರೆ, ಸರ್, ಅವನಿಗೆ ಏನು ಕಾಯಿಲೆ ಇದೆ ಅಂತ ಸ್ವಲ್ಪ ನೋಡಿ ಅಂತ. ಆಮೇಲೆ ವೈದ್ಯಾಧಿಕಾರಿಗಳು ಕೇಳ್ತಾರೆ ತಾಯಿನ, ಇವರೇ ನಿಮ್ಮ ಮಗನ ಅಂತ. ಆಮೇಲೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಅವನು ಗಾಂಧಿ ಅಂತಾನೆ. ಆಗ ವೈದ್ಯಾಧಿಕಾರಿಗಳು ಹೇಳ್ತಾರೆ, ಅಲ್ಲ, ನಾನು ತಮಾಷೆಗೆ ಗಾಂಧಿ ಅಂತ ಹೇಳಿದ್ದು, ನಿನ್ನ ಹೆಸರು ಗಾಂಧಿನ ಅಂತ. ಅವಾಗ ಅವ್ರ ತಾಯಿ ಕೂಡ ಹೇಳ್ತಾರೆ, ದೇವರಾಣೆಗೂ ಇವನ ಹೆಸರು ಗಾಂಧಿನೇ ಅಂತ. ಆಮೇಲೆ ಅವನಿಗೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಅವನು ಕೇಳ್ತಾನೆ, ನಿಜವಾಗ್ಲೂ ನಿನ್ನ ಹೆಸರು ಗಾಂಧಿನ ಅಂತ. ಅದಕ್ಕೆ ಅವನು, ನಾನು ಯಾಕೆ ಸುಳ್ಳು ಹೇಳಲಿ ಅಂತ ಹೇಳ್ತಾನೆ. ಆಮೇಲೆ ಅವನು ಕೇಳ್ತಾನೆ, ಗಾಂಧಿ, ಇವಾಗ ನನ್ನ ಕಾಯಿಲೆ ಏನು ಅಂತ ಸ್ವಲ್ಪ ನೋಡಿ ಅಂತ. ಆಗ ವೈದ್ಯಾಧಿಕಾರಿಗಳು ಮಿಡ್ವೈಫ್ನ ಕರೀತಾರೆ. ಮಿಡ್ವೈಫು ಅವನ್ನ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಕಣ್ಣು, ಕಿವಿ, ನಾಲಿಗೆ, ಗಂಟ್ಲು ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ವೈದ್ಯಾಧಿಕಾರಿಗಳು ಗಾಂಧಿಯವ್ರ ತಾಯಿಯ ಹೆಸರೇನು ಅಂತ ಕೇಳ್ತಾರೆ. ಆಗ ಅವರು ನಿಂಗಮ್ಮ ಅಂತಾರೆ. ಮತ್ತು ಗಾಂಧಿಗೆ, ನಿನಗೆ ಯಾರು ಗಾಂಧಿ ಅಂತ ಹೆಸರಿಟ್ಟಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಕರಿಸಿದ್ದೇಗೌಡ ಅಂತ ಇದ್ದಾರೆ, ಅವ್ರು ನನಗೆ ಈ ಹೆಸರಿಟ್ಟಿದ್ದು ಅಂತ ಹೇಳ್ತಾನೆ. ಅದಾದಮೇಲೆ ಚೆಕಪ್ ಎಲ್ಲ ಆದಮೇಲೆ ಅವನು ವೈದ್ಯಾಧಿಕಾರಿಗಳು ಗಾಂಧಿಯವರ ತಾಯಿಗೆ ಹೇಳ್ತಾರೆ, ಅವನಿಗೆ ಲಿವರ್ದು ಕಾಯಿಲೆ ಇದೆ, ಇದು ಹಾರ್ಟಿಂದ ಸ್ಟಾರ್ಟ್ ಆಗಿರೋದು. ಅದು ಏನಾಗಿದೆ ಅಂದರೆ ಅದರಿಂದ ಹೊಟ್ಟೆಲಿ ಜಾಸ್ತಿ ನೀರು ತುಂಬಿಕೊಂಡಿದೆ ಮತ್ತು ಕಾಲುಗಳು ಕೂಡ ಊದ್ಕೊಂಡಿದೆ ಅಂತ ಹೇಳ್ತಾನೆ. ಆಗ ಅದಕ್ಕೆ ಅವರ ತಾಯಿ ಹೇಳ್ತಾರೆ, ಒಂದು 3 ಮೈಲಿ ಓಡಿದ್ರೇ 30 ಸಲ ಕೂತ್ಕೊಂಡು ತೆರಳಾಡ್ಕೊಂಡು ಬರ್ತಾನೆ, ಹೆಂಗಾದರೂ ಮಾಡಿ ಕಾಪಾಡಿ ಅಂತ ಕೇಳ್ತಾನೆ. ಮತ್ತು ಇವ್ರ ತಾತನ್ನು ಕೂಡ ನಾನು ಕರ್ಕೊಂಬರ್ತೀನಿ ಅಂತ ನಿಂಗವ್ವ ಹೇಳ್ತಾರೆ. ಪರೀಕ್ಷೆ ಮಾಡಿದ ನಂತರ ಗಾಂಧಿಗೆ ಹೃದಯಕ್ಕೆ ಸಂಬಂಧಪಟ್ಟಿರುವ ಕಾಯಿಲೆ ಇದೆ. ಸೊ ಅದರಿಂದ ಅವನಿಗೆ ಹೊಟ್ಟೆಲಿ ನೀರು ತುಂಬಿಕೊಂಡಿದೆ, ಕೈಕಾಲುಗಳು ಊದ್ಕೊಂಡಿದೆ. ಅದು ಲಿವರ್ಗೆ ಕೂಡ ಸ್ಪ್ರೆಡ್ ಆಗಿದೆ. ಅದಕ್ಕೆ ಲಿವರ್ ಮುಟ್ಟಿದ್ರೆ ಅವನಿಗೆ ನೋವಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರ ಅಮ್ಮನೂ ಹಾಗೆ ಹೇಳ್ತಾರೆ, ಅವನು 3 ಮೈಲಿ ನಡೆದ್ರೇ ಸಾಕು, ತೆವಳ್ಕೊಂಡು ನೋವು ಅಂದ್ಕೊಂಡು ಬರ್ತಾನೆ, ಅದಕ್ಕೆ ಹೇಗಾದರೂ ಮಾಡಿ ಕಾಪಾಡಿ ಅಂತ. ಆಮೇಲೆ ಬೇಕಿದ್ರೆ ಅವ್ರ ತಾತನೂ ಕರ್ಕೊಂಬರ್ತೀನಿ, ಅವನ ತಂದೆ ಇಲ್ಲ ತಬ್ಬಲಿ ಅಂತ ಹೇಳ್ತಾರೆ. ತಂದೆಗೆ ಏನಾಯಿತು ಅಂತ ಕೇಳ್ತಾರೆ. ಅವರು ಸೇಂದಿ ಇಳಿಸೋ ಕೆಲಸನ ಮಾಡ್ತಿರ್ತಾರೆ. ಸೊ ಮರದಿಂದ ಇಳಿಬೇಕಾದ್ರೆ ಬಿದ್ದುಬಿಟ್ರು, ಹಾಗೆ ಅವರು ಸತ್ತೋಗಿದ್ದು. ಆಮೇಲೆ ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳು ಇದನ್ನೆಲ್ಲ ಕೇಳಾದ್ಮೇಲೆ, ಇವಾಗ ರಿಪೋರ್ಟ್ ಬಂದಾದ್ಮೇಲೆ ಅವನಂತಾರೆ, ಇವಾಗ ಅವನಿಗೆ ಈ ಥರ ಕಾಯಿಲೆ ಇರೋದ್ರಿಂದ ರಕ್ತದ್ದು, ಮೂತ್ರದ್ದು, ಎಕ್ಸ್ರೇ ಇದೆಲ್ಲ ಮಾಡಿಸ್ಬೇಕು. ಮತ್ತು ಅವನಿಗೆ ದೊಡ್ಡ ಆಸ್ಪತ್ರೆಗೆ, ಅಂದರೆ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರುತ್ತಲ್ಲ, ಜಿಲ್ಲಾ ಆಸ್ಪತ್ರೆಗೆ, ಅಲ್ಲಿ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಿಂಗಮ್ಮ ಅದೇ ಥರ ಮಾಡ್ತಾರೆ.
ಸೊ ಗಾಂಧಿ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಅವ್ರ ತಾತ ಕರಿಸಿದ್ದೇಗೌಡನಿಗೆ ಹೇಳೋ ಅವಶ್ಯಕತೆ ಏನಿರಲಿಲ್ಲ. ಅವನನ್ನು ನೋಡಿದ್ರೇ ಗೊತ್ತಾಗ್ತಾ ಇತ್ತು. ಸೊ ಕರಿಸಿದ್ದೇಗೌಡನ ಮಗಳು ನಿಂಗವ್ವನಿಗೆ 2 ಮಕ್ಕಳು, ಪದ್ದಿ ಮತ್ತು ಗಾಂಧಿ. ಸೊ ಪದ್ದಿಗಿಂತ ಅವ್ರಿಗೆ ಗಾಂಧಿ ಮೇಲೆ ಜಾಸ್ತಿ ಪ್ರೀತಿ ಇತ್ತು. ಸೊ ಗಾಂಧಿ ಹುಟ್ಟಿದಾಗ ಅವನ ಕಿವಿ ತುಂಬ ಅಗಲವಾಗಿತ್ತು. ಜ್ಯೋತಿಷ್ ಹತ್ರ ಹೋಗಿ ಹೆಸರು ಬಗ್ಗೆ ಕೇಳ್ತಿರ್ಬೇಕಾದ್ರೆ ಕರಿಸಿದ್ದೇಗೌಡರು ಕೂಡ ಶಿವಪುರಕ್ಕೆ ಹೋಗಿ ಗಾಂಧಿ ಅವ್ರನ್ನ ಒಂದು ಟೈಮಲ್ಲಿ ಮೀಟ್ ಮಾಡಿ ಬಂದವರು ಊರಲ್ಲಿ ಇವರು ಒಬ್ಬರೇ. ಸೊ ಆ ಸಿಚುವೇಶನ್ ಬೇಸಿಸ್ ಮೇಲೆ ಅವನಿಗೆ ಗಾಂಧಿ ಅಂತ ಹೆಸರನ್ನ ಇಡ್ತಾರೆ. ಸೊ ಕರಿಸಿದ್ದೇಗೌಡ್ರ ಹತ್ರ ಏನು ಆಸ್ತಿ ಇರುತ್ತೆ ಅಂದರೆ ಅವ್ರ ಹತ್ರ 2 ಎಕರೆ ಹೊಲ ಇರುತ್ತೆ ಮತ್ತು ಒಂದು ಮನೆ. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 1 ಎಕರೆ ಬಡವರಿಗೆ ಅದು ಹೋಗ್ಬಿಡುತ್ತೆ. ಆ 1 ಎಕರೆ ತುಂಬ ಫಲವತ್ತಾಗಿದ್ದ ಮಣ್ಣಿರುತ್ತೆ ಅದರಲ್ಲಿ, ಮತ್ತು ಒಂದು ಹಲಸಿನ ಮರ ಇರುತ್ತೆ. ಸೊ ಆ ಹಲಸಿನ ಮರ ಏನು ಕಡಿಯೋದು ಬೇಡೋ ಆ ಚಿಂತೆನೇ ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಅವ್ರು ಗಾಂಧಿ ಮೇಲೆ ಅಷ್ಟೊಂದು ಫೋಕಸ್ ಮಾಡಿರಲ್ಲ. ಗಾಂಧಿ ಅವ್ರ ತಾತ ತೀರೋಗಿದ್ಕಿಂತಲೂ ಹೊಲ ಹೊತ್ತಲ್ಲ ಅನ್ನೋ ಚಿಂತೆ ಕರಿಸಿದ್ದೇಗೌಡರಿಗೆ ಜಾಸ್ತಿ ಇರುತ್ತೆ. ಇವಾಗ ಆ ಚಿಂತೆ ಮೇಲೆ ಇವಾಗ ಗಾಂಧಿದು ಸಿಚುವೇಶನ್ ಕೂಡ ತುಂಬ ವರ್ಸ್ಟ್ ಆಗಿರುತ್ತೆ. ನಿಂಗವ್ವ ಬಂದುಬಿಟ್ಟು ಹೇಳ್ತಾರೆ ಈ ಥರ ಡಾಕ್ಟರ್ ಚೀಟಿ ಕೊಟ್ಟಿದ್ದಾರೆ ಅಂತ. ಇವಾಗ ಎಲ್ಲರೂ ಜಿಲ್ಲಾಸ್ಪತ್ರೆ ಕಡೆಗೆ ಹೋಗ್ತಾರೆ. ಇವಾಗ ಅವರು ಜಿಲ್ಲಾಸ್ಪತ್ರೆಗೆ ಹೋಗಿರ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಗುಮಾಸ್ತ ಮುಂಚೆ ಇದ್ದಿದ್ದ ಆಸ್ಪತ್ರೆಯಿಂದ ತಗೊಂಡಿರುವಂಥ ಒಂದು ಚೀಟಿ ಕೊಟ್ಟಿರ್ತಾರಲ್ವ, ಆ ಚೀಟಿನ ಕಲೆಕ್ಟ್ ಮಾಡುವಾಗ ಅವನು ಆ ಹೆಸರನ್ನ 2-3 ಸರಿ ಓದ್ತಾನೆ. 2-3 ಸರಿ ಓದ್ಬಿಟ್ಟು ಕರಿಸಿದ್ದೇಗೌಡರನ್ನು ಕೇಳ್ತಾರೆ, ಇವನ ಹೆಸರು ಮಹಂತೇಗೌಡ ಅಲ್ವಾ ಅಂತ. ಅದಕ್ಕೆ ಡಾಕ್ಟ್ರು ತಪ್ಪಾಗಿ ಮಹಾತ್ಮ ಗಾಂಧಿ ಬರೆದ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ತಾತ ಹೇಳ್ತಾರೆ ಮಹಾತ್ಮ ಗಾಂಧಿನೇ ಅವನ ನಿಜವಾದ ಹೆಸರು ಅಂತ. ಅದನ್ನು ಅವ್ರಿಗೂ ಕೂಡ ನಂಬೋಕ್ಕಾಗಿಲ್ಲ. ಆಮೇಲೆ ಅಂತಾರೆ ಆ ಕೊಠಡಿಗೆ ಹೋಗಿ ಅಂತ ಇನ್ನೊಂದು ಚೀಟಿ ಕೊಟ್ಬಿಟ್ಟು ಕಳಿಸ್ತಾನೆ. ಈಗ ಅಲ್ಲಿರುವಂತಹ ಡಾಕ್ಟ್ರು ಮಹಾತ್ಮ ಗಾಂಧಿನ ಕರೀತಾರೆ. ಆಮೇಲೆ ಕರೆದ ಮೇಲೆ ಕರಿಸಿದ್ದೇಗೌಡರಿಗೆ ಡಾಕ್ಟ್ರ್ ಅಂತಾರೆ ಇವನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಅದಕ್ಕೆ ನಾವು ಸ್ವಲ್ಪ ಮಾತ್ರೆಯನ್ನು ಕೊಡ್ತೀವಿ, ಸ್ವಲ್ಪ ಹುಷಾರಾಗುತ್ತೆ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಅದಕ್ಕೆ ಗಾಂಧಿ ಅವ್ರ ತಾತ ಅಂತಾರೆ ಇವನನ್ನು ಹೆಂಗಾದರೂ ಮಾಡಿ ಕಾಪಾಡಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಅದನ್ನ ನೋಡಿಕೊಂಡು ಡಾಕ್ಟ್ರ್ ಏನು ಮಾಡ್ತಾರೆ, ಗಂಡಸರ ವಾರ್ಡ್ಗೆ ಕಳಿಸ್ತಾರೆ. ಇವಾಗ ಗಾಂಧಿ ಹೋಗಿರುವ ವಾರ್ಡಲ್ಲಿ 30 ಜನ ಇರಬೇಕಾಗಿರೋ ಜಾಗದಲ್ಲಿ 60 ಜನ ಇರ್ತಾರೆ. ಅವನಿಗೆ ಎಕ್ಸ್ರೇ ಮಾತ್ರೆ ಅವ್ರ ತಾತ ಹತ್ರ ಇದ್ದಿದ್ದ ದುಡ್ಡೆಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ. ಆಮೇಲೆ ಅವರ ತಾಯಿ ನಿಂಗವ್ವ ಮತ್ತು ಪದ್ದಿ ಕಿವಿಯಲ್ಲಿರುವಂತಹ ಓಲೆಗಳನ್ನ ಬಿಚ್ಚಿ ಅವ್ರಿಗೆ ತಾತನಿಗೆ ಕೊಟ್ಟಿರ್ತಾರೆ. ಇದನ್ನು ಮಾರಾದರೂ ಅವನಿಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಸಿಗುತ್ತೆ ಅಂತ. ಅದನ್ನು ಗಾಂಧಿ ನೋಡ್ಕೊಂಬಿಟ್ಟು ಗಾಂಧಿ ಯೋಚನೆ ಮಾಡಿಬಿಟ್ಟು ಇದೆಲ್ಲ ಬೇಡ, ನನ್ನನ್ನು ಊರಿಗೆ ಕರ್ಕೊಂಡು ಹೋಗ್ಬಿಡಿ, ಆಮೇಲೆ ನಾನೇನಾದರೂ ಸತ್ತೋಗ್ಬಿಟ್ರೆ ನಮ್ಮ ಊರಿನ ಹಲಸಿನ ಮರ ಇದೆ ಅಲ್ಲ ಅಲ್ಲೇ ನನ್ನನ್ನು ಮಣ್ಣು ಮಾಡಿಬಿಡಿ ಅಂತೆಲ್ಲ ಕೇಳ್ಕೊಂಡ್ಬಿಡ್ತಾನೆ. ಅದನ್ನು ಕೇಳಿಕೊಂಡು ಅವ್ರ ತಾತ ಮತ್ತು ತಂಗಿ ಎಲ್ಲ ಇಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಡಾಕ್ಟ್ರ್ ಬರ್ತಾರೆ ಚೆಕಪ್ಗೋಸ್ಕರ. ಆವಾಗ ಇನ್ನೂ ಕೆಲವು ಮಾತ್ರೆಗಳನ್ನ ಬರೆದುಕೊಡ್ತಾರೆ, ಔಷಧಿಗಳನ್ನ. ಆಮೇಲೆ ಕರಿಸಿದ್ದೇಗೌಡರಿಗೆ ಹೇಳ್ತಾರೆ ಇದನ್ನು ಇಮಿಡಿಯೇಟಾಗಿ ನೀವು ತೊಗೊಂಬರ್ಬೇಕು ಅಂತ. ಬಟ್ ತಾತನ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಅದಕ್ಕೆ ಇವಾಗ ಪದ್ದಿ ಮತ್ತು ಗಾಂಧಿ ಅವ್ರ ತಾಯಿದು ಕಿವಿ ಓಲೆ ಇರುತ್ತೆ. ಕಿವಿ ಓಲೆನ ಮಾರಿ ದುಡ್ಡು ತೊಗೊಂಬರೋಣ ಅಂತ ಕರಿಸಿದ್ದೇಗೌಡರು ಹೋಗ್ತಾರೆ. ಹೋಗಿ ಗಿರ್ವಿ ಇಡೋಕ್ಕೆ ಟ್ರೈ ಮಾಡ್ತಾರೆ, ಯಾರೂ ತಗೊಳಕ್ಕೆ ರೆಡಿ ಇರಲ್ಲ. ಮತ್ತು ಸಾಲ ಕೇಳಕ್ಕೆ ಟ್ರೈ ಮಾಡ್ತಾರೆ, ಯಾರೂ ದುಡ್ಡು ಕೊಡೋಕ್ಕೆ ರೆಡಿ ಇರಲ್ಲ. ಬಟ್ ಹಲಸಿನ ಮರ ಅದನ್ನು ಮಾರಿದ್ರೆ ಅಟ್ಲೀಸ್ಟ್ ದುಡ್ಡು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಮಾರಿ 250 ರೂಪಾಯಿ ಸಿಗುತ್ತೆ. ಈ ಪ್ರಾಸೆಸ್ಸಲ್ಲಿ ಅವ್ರಿಗೆ 2 ದಿನ ಕಳೆದು ಹೋಗುತ್ತೆ. ಅಲ್ಲಿಂದ ಔಷಧಿಗಳನ್ನ ಪರ್ಚೇಸ್ ಮಾಡಿ ಬರ್ತಾರೆ ಇವಾಗ ಜಿಲ್ಲಾಸ್ಪತ್ರೆಗೆ. ಎಂಟ್ರೆನ್ಸಲ್ಲೇ ನಿಂಗವ್ವ ಇರ್ತಾರೆ ಮತ್ತು ಪದ್ದಿನೂ ಇರ್ತಾರೆ. ನಿಂಗವ್ವ ಮತ್ತು ಪದ್ದಿನ ಎಂಟ್ರೆನ್ಸಲ್ಲಿ ನೋಡಿದಾಗಲೇ ಅವ್ರ ತಾತಗೆ ಗೊತ್ತಾಗುತ್ತೆ ಗಾಂಧಿ ತೀರೋಗಿದ್ದಾನೆ ಅಂತ. ಆಗ ತಾತ ಕೇಳ್ತಾರೆ ಯಾವಾಗ ತೀರೋದ ಅಂತ, ಲೈಕ್ ನಿನ್ನೆ ರಾತ್ರಿನೇ ತೀರೋಗ್ಬಿಟ್ಟ ಅಂತ ಹೇಳಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರು ಕರಿಸಿದ್ದೇಗೌಡ ಒಂದು ಲೈನ್ ಹೇಳ್ತಾರೆ, ಮನುಷ್ಯರು ಸಾಯ್ದೆ ಕಲ್ಲು ಸಾಯ್ತಾ ಇದ್ದ ಸುಮ್ಕಿರು ಮತ್ತೆ ಅಂತ ಹೇಳಿ ಅವನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇವಾಗ ಗಾಂಧಿದು ಬಾಡಿನ ತಗೊಂಬರೋಕ್ಕೆ ಪರ್ಮಿಷನ್ ಬೇಕಾಗುತ್ತಲ್ಲ, ಸೊ ಆ ಪರ್ಮಿಷನ್ ತೊಗೊಳಕ್ಕೆ ಅಂತ ಆಸ್ಪತ್ರೆ ಒಳಗಡೆ ಅವರು ಮತ್ತೆ ಹೋಗ್ತಾರೆ. ಹೀಗೆ ಈ ಕತೆ ನಡೆಯುತ್ತೆ. ಬಡವರು ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಆಸ್ಪತ್ರೆಯಲ್ಲಿ ಸಿಗದೆ ನರಳ್ತಾರೆ, ಹೇಗೆ ದುಡ್ಡಿಲ್ಲದೆ ಪರದಾಡ್ತಾರೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು.